ಅವತ್ತು ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಸುರೇಖ ಹೆಗಡೆ ಅಂತೇಳಿ ಶಿವಮೊಗ್ಗದವರ ಹೆಸರಾಂತ ಗಾಯಕಿ, ಅವರು ನಾನು ಇಬ್ಬರು ಕೂಡ ಭಾಗವಹಿಸಿದ್ದ. ಅವತ್ತು ಸೋಮೇಶ್ವರ್ ಅವರು ಭಾಳ ಅತ್ಯಂತ ಪ್ರೀತಿ ನಡೆಸ್ಕೊಟ್ರು. ನಾನು ಇವತ್ತು ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಂದರ್ಭದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಪುಸ್ತಕಗಳನ್ನು ಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ. ಹಾಗೆ ಟಿ ವಿ ನೋಡಬೇಡಿ ಅಂತ ಹೇಳೋದಿಲ್ಲ, ಆದರೆ ಯಾವುದನ್ನು ನೋಡಬೇಕು ಅಂತಂದರೆ ನಮ್ಮ ದೂರದರ್ಶನದ ಚಂದನ ವಾಹಿನಿಯನ್ನು ನೋಡಿ. ಅದರಲ್ಲಿ ಅತ್ಯುತ್ತಮವಾದಂಥ ಸಾಹಿತ್ಯ ಸಾಂಸ್ಕೃತಿಕ ಅಭಿರುಚಿಯ ಕಾರ್ಯಕ್ರಮಗಳು ಅಲ್ಲಿ ಬಿತ್ತರ ಆಗ್ತವೆ. ಯಾವುದೇ ವಿಜೃಂಭಣೆ ಇಲ್ಲದೆ ಒಂದು ಸಹಜ ಕನ್ನಡದ ಕಂಪನ್ನು ಬೀರುತ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ತಟ್ಟಂತ ಹೇಳಿ ಕಾರ್ಯಕ್ರಮ ನೋಡಿ, ನಿಮ್ಮ ಬೌದ್ಧಿಕ ಜ್ಞಾನ ವಿಕಾಸ ಆಗುತ್ತೆ. ಮುಂದಿನ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆ ತಟ್ಟಂತ ಹೇಳಿ ಕಾರ್ಯಕ್ರಮ ನಿಜಕ್ಕೂ ಒಂದು ಒಳ್ಳೆಯ ಜ್ಞಾನವನ್ನು ಕೊಡುತ್ತೆ ಅಂತೇಳಿ ನಾನು ಯಾವಾಗಲೂ ಕೂಡ ಮಕ್ಕಳಿಗೆ ಅದನ್ನು ಹೇಳ್ತಾ ಇರ್ತೀನಿ. ಯಾವುದೇ ಶಾಲಾ ಕಾಲೇಜಿನ ವಾರ್ಷಿಕೋತ್ಸವಕ್ಕೆ ಹೋಗಲಿ, ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಗಲಿ, ನಾನು ಚಂದನ ವಾಹಿನಿಯನ್ನು ನೋಡಲಿಕ್ಕೆ ಅವರಿಗೆ ಹೇಳ್ತೀನಿ. ಅಂತಹ ಚಂದನ ವಾಹಿನಿಯ ಬಹುಶಃ 5001ನೇ ಕಂತಲ್ಲಿ ಯಾವುದೋ ಒಂದು ಪ್ರಶ್ನೆಯಲ್ಲಿ ನನ್ನದು ಕೂಡ 4 ಉತ್ತರಗಳಲ್ಲಿ ನನ್ನದು ಕೂಡ ಪ್ರಶ್ನೆ ಉತ್ತರ ರೂಪದಲ್ಲಿ ನನ್ನ ಹೆಸರು ಇತ್ತಂತೆ. ಹಾಗಾಗಿ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಅವತ್ತು ನಾನು ವೀಕ್ಷಣೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಶುಭೋದಯ ಕರ್ನಾಟಕವೂ ಕೂಡ ಎಷ್ಟೊಂದು ವಿವಿಧ ಕ್ಷೇತ್ರದ ಸಾಧಕರನ್ನು ಈ ಸಮಾಜದ ಮುಖ್ಯವಾಹಿನಿಗೆ ಪರಿಚಯಿಸ್ತಾ ಇದೆ. ಬಹುಶಃ ಇಂಥ ಸಾಧಕರು ಸಮಾಜದಲ್ಲಿರುವ ಇತರರಿಗೆ, ಅದು ವಿಶೇಷವಾಗಿ ಯುವ ಜನರಿಗೆ ಒಂದು ಮಾದರಿಯಾಗಿ ನಿಲ್ಲಬಲ್ಲರು, ಅವರ ಸಾಧನೆ ಸ್ಫೂರ್ತಿಯಾಗಬಲ್ಲದು. ಹಾಗಾಗಿ ದೂರದರ್ಶನದ ಈ ಚಂದನ ವಾಹಿನಿಯ ತಟ್ಟಂತ ಹೇಳಿ ಕಾರ್ಯಕ್ರಮ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ. ಹಾಗೆ ಶುಭೋದಯ ಕರ್ನಾಟಕವೂ ಕೂಡ ಈ ಎರಡೂ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೆ ಅನ್ನುವಂಥದ್ದು ನನ್ನ ಬದುಕಿನ ಸಾರ್ಥಕ ಕ್ಷಣಗಳು ಮತ್ತು ಧನ್ಯತಾ ಭಾವವನ್ನು ಮೂಡಿಸಿದ ಕಾರ್ಯಕ್ರಮಗಳು ಅಂತ ನಾನು ಪರಿಭಾವಿಸಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಾನು ನಾಡಿನ ಸಮಸ್ತ ಕನ್ನಡಿಗರಿಗೆ ಹೇಳಿಕೊಳ್ಳೋದು ಏನಪ್ಪ ಅಂದರೆ, ಚಂದನ ವಾಹಿನಿಯಲ್ಲಿ ಅಪ್ಪಟ ಕನ್ನಡದ ಕಂಪನ್ನು ಬೀರುವ ದೇಶೀಯ ಕಾರ್ಯಕ್ರಮಗಳಿವೆ, ವೈವಿಧ್ಯಮಯ ಕಾರ್ಯಕ್ರಮಗಳಿವೆ. ಅದೆಲ್ಲವನ್ನು ವೀಕ್ಷಿಸುವ ಮೂಲಕ ನಮ್ಮದೇ ಗಂಧದ ನಾಡಿನ ಚಂದನ ವಾಹಿನಿಯನ್ನು ನಾವು ಮತ್ತಷ್ಟು ಪೋಷಿಸೋಣ, ಅದರ ಜೊತೆಗೆ ಬೆನ್ನಿಗೆ ನಿಲ್ಲೋಣ ಅಂತ ನಾನು ಎಲ್ಲ ವೀಕ್ಷಕರನ್ನು ಕೋರುತ್ತೇನೆ ಮೇಡಮ್.